ಮುಗಿಯದ ಬಂಧನ ಭಾಗ 61. ನಾನು ಇಷ್ಟು ವರ್ಷಗಳಿಂದ ಹಾಸಿಗೆ ಹಿಡಿದಿದ್ರು ಕೂಡ ನನ್ನ ಸುತ್ತಲೂ ಏನು ನಡೀತಾ ಇದೆ, ಏನಾಗ್ತಾ ಇದೆ ಅಂತ ನಂಗೆ ತಿಳಿದಿದೆ ಕಾವ್ಯ. ಇಷ್ಟು ವರ್ಷಗಳಿಂದ ನೀನು ನನಗೋಸ್ಕರ ಎಷ್ಟೊಂದು ನುರಿತ ವೈದ್ಯರನ್ನು ಹುಡುಕ್ತಾನೆ ಇದೆಯಲ್ವಾ. ನಿನ್ನ ಈ ದಯೆಯಿಂದ ನಾನು ಖಂಡಿತ ಯಾವತ್ತೂ ಕೂಡ ಆ ಒಂದು ಪ್ರೀತಿನ ಎಂದಿಗೂ ಮರೆಯೋಕ್ಕಾಗೋದೇ ಇಲ್ಲ ನೋಡು ಅಂತ ಹೇಳ್ತಾರೆ ಹಿರಿಯ ರಾಜಾರತ್ನಂ. ಕಣ್ಣಿನಲ್ಲಿ ಕಪಟ ನೀರು ತುಂಬಿಕೊಂಡು ಕಾವ್ಯ ಉತ್ತರಿಸ್ತಾಳೆ. ಆದಾಗ್ಯೂ ನಾನು ಹುಡುಕೊಟ್ಟ ಎಲ್ಲ ವೈದ್ಯರು ನಿಷ್ಪ್ರಯೋಜಕರಾದರು ಹಿರಿಯರೇ. ಅವಳು ಎಷ್ಟು ಚಿಂತಾತೀತಳಾಗಲೆಂದು ನೋಡಿ ಹಿರಿಯ ರಾಜಾರತ್ನಂ ಅವರ ಮನಸ್ಸು ಕರಗಿತ್ತು. ಮುಖದಲ್ಲಿ ಪ್ರೀತಿಯ ನಗು ತುಂಬಿಕೊಂಡು, ನೀನು ತುಂಬ ಒಳ್ಳೆಯ ಹುಡುಗಿ ಅಂತ ನನಗೆ ಗೊತ್ತು. ಇಷ್ಟು ವರ್ಷ ನನಗೋಸ್ಕರ ವೈದ್ಯರನ್ನು ಹುಡುಕಲು ಪಟ್ಟ ಶ್ರಮಕ್ಕಾಗಿ ನಾನು ನಿನ್ನನ್ನು ತುಂಬ ಪ್ರಶಂಸಿಸ್ತೇನೆ. ಇಲ್ಲದಿದ್ದರೆ ನಾನು ಎಷ್ಟು ಕಷ್ಟಪಡ್ತಿದ್ನೋ ಏನೋ ಅಂತ ಹೇಳಿದ್ರು. ಹೇಮಲತಾ ತಕ್ಷಣವೇ ಕಾವ್ಯಾಳನ್ನು ಸಮಾಧಾನಪಡಿಸುತ್ತಾ, ಕಾವ್ಯ, ನೀನು ನಿಜಕ್ಕೂ ತುಂಬ ಕಾಳಜಿಯುಳ್ಳಂತಹ ವ್ಯಕ್ತಿ. ವಾಸ್ತವವಾಗಿ ನೀನು ಹಿರಿಯ ರಾಜಾರತ್ನಂ ಅವರನ್ನು ನಿನ್ನ ಸ್ವಂತ ಅಜ್ಜನಂತೆಯೇ ನೋಡ್ಕೊಂಡಿದ್ಯಾ. ನಾವು ನಿನಗೆ ತುಂಬ ಕೃತಜ್ಞರು ಅಂತ ಹೇಳ್ತಾಳೆ. ಹಾಗೆ ಹೇಳಿದ ನಂತರ ಸುಹಾಸ್ ಕೂಡ ಎಷ್ಟು ವರ್ಷಗಳ ಕಾಲ ಹಿರಿಯರ ಗುಣಮುಖಕ್ಕೆ ಹೇಗೆ ಕೊಡುಗೆ ನೀಡಿದ್ದನೆಂದು ಅವಳಿಗೆ ನೆನಪಾಯಿತು. ಸುಹಾಸ್, ನೀವು ಸಹ ತುಂಬ ಶ್ರಮಿಸಿದ್ದೀರಿ, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾಳೆ. ಅದಕ್ಕೆ ಸುಹಾಸ್ ಕೊಂಚ ತಲೆ ಆಡಿಸಿ, ನಾವು ಯುವ ಪೀಳಿಗೆಯಾಗಿ ನಮ್ಮ ಕರ್ತವ್ಯವನ್ನು ಮಾಡಿದ್ದೀವಿ ಅಷ್ಟೇ ಬಿಡಿ ಅಂತ ಹೇಳಿ ತಣ್ಣಗೆ ಉತ್ತರಿಸ್ತಾನೆ. ಅದನ್ನು ಕೇಳಿದಂತಹ ಹೇಮಲತಾ ತಕ್ಷಣ ಅವರಿಬ್ಬರ ಒಂದು ಬಟ್ಟೆಗಳನ್ನು ನಿಂತಿರುವ ಶೈಲಿಯನ್ನು ನೋಡಿ, ಏನಾದರೂ ಒಳ್ಳೆಯದಾದಾಗ ಅದರ ಜೊತೆ ಇನ್ನೊಂದು ಶುಭ ಸುದ್ದಿಯೂ ಸಿಗ್ತದೆ ಅಂತ ಹೇಳ್ತಾರಲ್ವೇ. ನೀವು ಕಾವ್ಯಾಗೆ ಹಲವು ವರ್ಷಗಳಿಂದ ಒಗ್ಗಿಕೊಂಡಿದ್ದೀರಿ, ಅದರಿಂದ ನಾವು ನಿಮ್ಮಿಬ್ಬರ ನಿಶ್ಚಿತಾರ್ಥ ಪಾರ್ಟಿಯಲ್ಲಿ ಶೀಘ್ರದಲ್ಲೇ ಭೇಟಿಯಾಗ್ತೇವೆ ಅಂತ ಭಾವಿಸ್ತೀನಿ ಅಂತ ಹೇಳೇ ಬಿಟ್ಲು. ಈ ಕಡೆ ಅವನಿಗೆ ತುಂಬ ಇರಿಟೇಟ್ ಆಗ್ತಾ ಇದೆ. ಯಾವಾಗ ನೋಡಿದ್ರು ನಿಶ್ಚಿತಾರ್ಥದ ವಿಷಯವನ್ನೇ ಮಾತಾಡುವಂಥದ್ದು ಅವನ ಮನಸ್ಸಿಗೆ ಬಹಳ ಬೇಸರ. ಹೇಮಲತಾ, ಸುಹಾಸ್, ಕಾವ್ಯಾಳ ಮದುವೆ ಬಗ್ಗೆ ಮಾತಾಡ್ತಿದ್ದಂಗೆ ಜಯಂತ್ ಮತ್ತು ಅಶ್ವಿನಿಯ ಮುಖದ ಕಡೆಗೆ ನೋಡ್ತಾನೆ. ಆ ಸಮಯದಲ್ಲಿ ಅಶ್ವಿನಿ ತನ್ನ ನೋಟವನ್ನು ಕೊಂಚ ತಗ್ಗಿಸಿ ತುಟಿಗಳ ಮೇಲೆ ಸಣ್ಣದೊಂದು ಫೇಕ್ ಆದ ಮಂದಹಾಸವನ್ನು ಬೀರ್ತಾಳೆ. ಅದರಿಂದ ಅವಳ ಮನಸ್ಸಿನಲ್ಲಿ ಏನು ನಡೀತಾ ಇರ್ಬೋದು ಅಂತ ಜಯಂತ್ಗೆ ಊಹಿಸೋಕ್ಕೂ ಕೂಡ ಸಾಧ್ಯವೇ ಆಗೋದಿಲ್ಲ. ಮತ್ತೊಂದೆಡೆ ಪವಿತ್ರಾಳ ಸಂಪೂರ್ಣ ಗಮನ ಅಶ್ವಿನಿಯ ಮೇಲೆ ನೆಟ್ಟಿತ್ತು. ಯಾಕಂದರೆ ಅವಳಿಗೆ ಏನೇನಾಗ್ತಾ ಇದೆ ಅಂತ ನೋಡಬೇಕಾಗಿತ್ತು. ವಾಸ್ತವವಾಗಿ ಮದುವೆ ವಿಚಾರ ಬಂದಾಗ ಅಶ್ವಿನಿಯ ಮುಖಭಾವ ಸ್ವಲ್ಪ ಬದಲಾದದ್ದನ್ನು ಅವಳು ಗಮನಿಸದೇ ಇರಲಿಲ್ಲ. ಅದನ್ನು ಕಂಡ ಪವಿತ್ರ ಮತ್ತಷ್ಟು ಉತ್ಸಾಹಗಳಾಗಿ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಇದು ನಿಜ, ಸುಹಾಸ್ ಮತ್ತು ಕಾವ್ಯ ಎಷ್ಟು ಸುಂದರವಾದ ಜೋಡಿಯಂತೆ ಕಾಣ್ತಿದ್ದಾರೆ ನೋಡಿ. ಅವರಿಬ್ಬರು ಇನ್ನೂ ಅಧಿಕೃತವಾಗಿ ಮದುವೆಯಾಗದಿದ್ದರೂ ಇಡೀ ಐ ಸೊಸೈಟಿಯಲ್ಲಿ ಪ್ರತಿಯೊಬ್ಬರು ಈಗಾಗಲೇ ನೀವಿಬ್ಬರನ್ನು ಒಂದೇ ಕುಟುಂಬವೆಂದು ಪರಿಗಣಿಸಿದ್ದಾರೆ ಅಂತ ಹೇಳುತ್ತಾ ಅವಳು ಅಶ್ವಿನಿಯ ಕಡೆಗೆ ಹೆಮ್ಮೆಯಿಂದ ಚುಚ್ಚುವಂತೆ ನೋಡ್ತಾ ಇದ್ದಾಳೆ. ಗಾಯತ್ರಿ ಮನಸ್ಸಿನಲ್ಲೇ ಯೋಜಿಸಿದ್ದು ಅದೇನೇ ಆಗಿದ್ದರಿಂದ ಅವಳು ನಗುತ್ತಾ, ಖಂಡಿತ ಪವಿತ್ರ, ನಾವು ಈ ಮದುವೆಯನ್ನು ಬಹಳ ಸಮಯದಿಂದ ಮುಂದೂಡ್ತಾನೆ ಬರ್ತಾ ಇದ್ದೀವಿ. ಇತ್ತೀಚೆಗೆ 2 ಕುಟುಂಬಗಳು ಶೀಘ್ರದಲ್ಲೇ ನಿಶ್ಚಿತಾರ್ಥ ಮಾಡುವ ಬಗ್ಗೆನೂ ಮಾತಾಡ್ತಾ ಇದ್ದೀವಿ ಮತ್ತು ನಾವು ತಡ ಮಾಡದೆ ಅದರ ಬಗ್ಗೆ ಆದಷ್ಟು ಬೇಗ ನಿರ್ಧಾರವನ್ನು ತೆಕ್ಕೊಳ್ತೀವಿ ಅಂತ ಹೇಳ್ತಾಳೆ. ಪವಿತ್ರ ಮತ್ತು ಗಾಯತ್ರಿ ಇಬ್ಬರು ಸೇರಿ ಅಶ್ವಿನಿಗೆ ಮತ್ತಷ್ಟು ನೋವುಂಟು ಮಾಡೋಕ್ಕೆ ಬಯಸ್ತಾರೆ. ಆದರೆ ಸುಹಾಸ್ ಇದ್ದಕ್ಕಿದ್ದಂತೆ ಮಧ್ಯ ಪ್ರವೇಶಿಸಿ ಕೊಂಚ ಗಂಭೀರ ಹಾಗೂ ಕಠಿಣ ಧ್ವನಿಯಲ್ಲೇ ಹೇಳ್ತಾನೆ, ರಾಜಾರತ್ನಂ ಸರ್, ಇದು ನಿಮ್ಮ 70ನೇ ಹುಟ್ಟುಹಬ್ಬದ ಭವ್ಯ ಸಮಾರಂಭ. ಈ ಶುಭ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ವಿಚಾರಗಳಿಗೆ ಮಾತನಾಡುವಂಥದ್ದು ಸೂಕ್ತವಲ್ಲ ಅಂತ ನಾನು ಬಹುಶಃ ಭಾವಿಸ್ತೇನೆ ಅಂತ ಹೇಳೇ ಬಿಡ್ತಾನೆ. ಅವನ ಆ ಹರಿತವಾದ ಮತ್ತು ತಣ್ಣನೆಯ ಮಾತನ್ನು ಕೇಳಿ ಹಿರಿಯ ರಾಜಾರತ್ನಂ ಸೇರಿದಂತೆ ಅಲ್ಲಿದ್ದವರೆಲ್ಲರೂ ಕೂಡ ಒಂದು ಕ್ಷಣ ಸಂಪೂರ್ಣವಾಗಿ ಮೌನರಹಿತರಾಗಿ ಹೋಗ್ತಾರೆ. ಹಿರಿಯ ರಾಜಾರತ್ನಂ ಆಘಾತದಿಂದ ಸುಹಾಸ್ ಮತ್ತು ಕಾವ್ಯಾಳನ್ನು ನೋಡ್ತಾರೆ. ಇಬ್ಬರು ಮುಜುಗರಕ್ಕೊಳಗಾದಂತೆ ಎದ್ದು ಕಾಣ್ತಾ ಇದ್ರು. ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ ಗ್ರಹಿಸಿದ ಅವರು ನಗುತ್ತಾ ತಲೆಯಾಡಿಸಿ ತಕ್ಷಣವೇ ವಿಷಯವನ್ನು ಬದಲಾಯಿಸ್ತಾರೆ. ಸುಹಾಸ್ನ ಆ ಗಂಭೀರ ಸ್ವರವನ್ನು ನೋಡಿದ ನಂತರ ಅಲ್ಲಿ ನೆರೆದಿದ್ದಂತಹ ಬೇರೆ ಯಾರಿಗೂ ಕೂಡ ಈ ಮದುವೆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಧೈರ್ಯವೇ ಬರಲಿಲ್ಲ. ಹಾಗಷ್ಟೇ ಅಶ್ವಿನಿಯ ಆತಂಕ ಕಡಿಮೆಯಾಯಿತು ಮತ್ತು ಅವಳು ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾಳೆ. ಆದರೆ ಅವರು ಮಾತನಾಡುತ್ತಿದ್ದ ವೈಯಕ್ತಿಕ ವಿಷಯಗಳಿಗೂ ತನಗೂ ಯಾವುದೇ ಸಂಬಂಧವಿಲ್ಲದ ಕಾರಣ ಆ ಐ ಸೊಸೈಟಿ ಮಧ್ಯೆ ನಿಲ್ಲೋಕೆ ಅವಳಿಗೆ ತೀವ್ರ ಅನಾನುಕೂಲ ಕೂಡ ಆಗ್ತಾ ಇತ್ತು. ಸ್ವಲ್ಪ ಸಮಯದವರೆಗೆ ಅವರ ವ್ಯರ್ಥ ಮಾತುಗಳನ್ನು ಕೇಳಿದ ನಂತರ ಅವಳಿಗೆ ಕಿರಿಕಿರಿ ಉಂಟಾಗತೊಡಗಿತ್ತು. ಆದ್ದರಿಂದ ಅವಳು ಪ್ರದರ್ಶನದ ಕಣ್ಣುಗಳಿಂದ ತಪ್ಪಿಸಿಕೊಂಡು ಯಾವುದಾದ್ರೂ ಒಂದು ಪ್ರಶಾಂತವಾದ ಜಾಗದ ಮೂಲೆಯಲ್ಲಿ ವಿಶ್ರಾಂತಿ ಪಡಿಬೇಕು ಅಂತ ಹೇಳಿ ಆ ಕ್ಷಣದಲ್ಲಿ ಬಯಸಿದ್ಲು.
ಸಂಭಾಷಣೆಯ ಮಧ್ಯದಲ್ಲಿ ಅಶ್ವಿನಿ ಅತ್ಯಂತ ಮೃದುವಾದ ಧ್ವನಿಯಲ್ಲಿ, ಹಿರಿಯ ರಾಜಾರತ್ನಂ ಸರ್, ನನಗೆ ಸ್ವಲ್ಪ ಆಯಾಸವಾಗ್ತಿದೆ. ಬೇರೇನೂ ಕೆಲಸವಿಲ್ಲದಿದ್ದರೆ ನಾನು ಹೊರಟು ಸ್ವಲ್ಪ ವಿಶ್ರಾಂತಿ ಪಡಿಬಹುದೇ ಅಂತ ಕೇಳ್ತಾಳೆ. ಅದನ್ನು ಕೇಳಿ ಹಿರಿಯ ರಾಜಾರತ್ನಂ ತಕ್ಷಣವೇ ಕಳವಳದಿಂದ ಅವಳ ಕಡೆಗೆ ತಿರುಗಿ, ಏನಾಯಿತು ಡಾಕ್ಟರ್ ಅಶ್ವಿನಿ, ನಿಮ್ಮ ದೇಹಕ್ಕೇನಾದರೂ ಅಸ್ವಸ್ಥತೆ ಎನ್ನಿಸ್ತಿದೆಯಾ, ಹುಷಾರಿಲ್ವಾ ಅಂತ ಹೇಳಿ ವಿಚಾರಿಸ್ತಾರೆ. ಅಶ್ವಿನಿ ನಯವಾಗಿ ಮುಗುಳ್ನಕ್ಕು, ಅಯ್ಯೋ ಹಾಗೇನಿಲ್ವಲ್ಲ ಸರ್, ಹಲವು ಗಂಟೆಗಳಿಂದ ಈ ಹೈ ಹೀಲ್ಸ್ ಧರಿಸಿ ನಿಂತಿದ್ದರಿಂದ ನನ್ನ ಪಾದಗಳು ಸ್ವಲ್ಪ ನೋಯ್ತಾ ಇದೆ, ಸ್ವಲ್ಪ ಡಿಸ್ಕಂಫರ್ಟ್, ಹಾಗಾಗಿ ಎಲ್ಲಾದರೂ ಕುಳಿತುಕೊಳ್ಬೇಕು ಅಂತ ಯೋಚಿಸ್ತಿದ್ದೆ ಅಂತ ಉತ್ತರಿಸ್ತಾಳೆ. ಅವಳಿಗೆ ನಿಜಕ್ಕೂ ಆಯಾಸವಾಗಿರುವುದನ್ನು ಕಂಡಂಥ ಹಿರಿಯ ರಾಜಾರತ್ನಂ ತಲೆಯಾಡಿಸಿ ಅವಳಿಗೆ ವಿಶ್ರಾಂತಿ ಪಡೆಯಲು ಅನುಮತಿಯನ್ನು ನೀಡಿದ್ದಾರೆ. ಅಶ್ವಿನಿ ಎಲ್ಲರಿಗೂ ಗೌರವದಿಂದ ವಿದಾಯ ಹೇಳಿ ಜನಸಂದಣಿಯಿಂದ ದೂರದಲ್ಲಿದ್ದ ಪ್ರಶಾಂತ ಮೂಲೆಯ ಕಡೆಗೆ ನಡೆಯೋಕೆ ತಿರುಗ್ತಾಳೆ. ಅವಳು ತಿರುಗಿ ಹೆಜ್ಜೆ ಇಡುತ್ತಿದ್ದಾಗಲೂ ಆ ವ್ಯಕ್ತಿ ಅಂದರೆ ಮೀನ್ಸ್ ಸುಹಾಸ್ನ ಗಂಭೀರ ಕಣ್ಣೋಟ ಅವಳ ಬೆನ್ನ ಹಿಂದೆ ಸುಳಿದಾಡುತ್ತಿರುವುದನ್ನು ಅವಳು ಸ್ಪಷ್ಟವಾಗಿ ಅನುಭವಿಸ್ತಾ ಇದ್ಲು. ಅವಳು ತಕ್ಷಣವೇ ತನ್ನ ಹೆಜ್ಜೆಯ ವೇಗವನ್ನು ಹೆಚ್ಚಿಸಿ ದೂರ ಸಾಗ್ತಾಳೆ. ಇತ್ತ ಅಶ್ವಿನಿ ಕುಳಿತುಕೊಳ್ಳಲು ಸೋಫಾದ ಕಡೆಗೆ ಹೋಗ್ತಿದ್ದಾಗ ಪಾರ್ಟಿಯಲ್ಲಿದ್ದ ಹಲವಾರು ಪುರುಷರ ಕಣ್ಣುಗಳು ಅವಳ ಸೌಂದರ್ಯದ ಮೇಲೆ ನೆಟ್ಟಿರುವುದನ್ನು ಕಂಡ ಸುಹಾಸ್ನ ಮುಖಭಾವ ಮತ್ತಷ್ಟು ಕತ್ತಲೆಯಾಯಿತು. ಅವನು ತಕ್ಷಣವೇ, ರಾಜಾರತ್ನಂ ಸರ್, ನಾನು ಸ್ವಲ್ಪ ಸಮಯ ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಹಿರಿಯ ರಾಜಾರತ್ನಂ ಗೊಂದಲಕ್ಕೊಳಗಾದ್ರು. ಸುಹಾಸ್, ನೀನು ಎಲ್ಲಿಗೆ ಹೋಗ್ತಾ ಇದೆಯಾ? ವರ್ಮಾ ಕುಟುಂಬಕ್ಕೆ ಸಮಾಜದಲ್ಲಿರುವ ಅತ್ಯುನ್ನತ ಸ್ಥಾನವನ್ನು ಪರಿಗಣಿಸಿ ಈ ಹುಟ್ಟುಹಬ್ಬದ ಪಾರ್ಟಿಯಲ್ಲಿದ್ದ ಪ್ರಮುಖ ಉದ್ಯಮಿಗಳು ಹಾಗೂ ಗಣ್ಯರೇ ಸ್ವತಃ ಸುಹಾಸ್ ಬಳಿಗೆ ಬಂದು ಯೋಗಕ್ಷೇಮವನ್ನು ವಿಚಾರಿಸ್ತಾನೆ ಇದ್ರು. ಹಾಗಾಗಿ ಸುಹಾಸ್ ಯಾರನ್ನೂ ಕೂಡ ಹುಡ್ಕೊಂಡು ಹೋಗುವಂತಹ ಅಗತ್ಯವೇ ಇರಲಿಲ್ಲ. ಆದರೆ ಸುಹಾಸ್ ತನ್ನ ಉಬ್ಬುಗಳನ್ನು ಗಂಟಾಕಿ ಅಶ್ವಿನಿಯ ಬಳಿಗೆ ಹೋಗಲು ಮನಸ್ಸಿನಲ್ಲೇ ನೆಪವನ್ನು ಕೂಡ ಹುಡುಕ್ತಾನೆ ಇದ್ದ. ಮಗನ ಮನಸ್ಸನ್ನು ಸುಲಭವಾಗಿ ಓದಿರುವಂಥ ಗಾಯತ್ರಿಗೆ ಅವನು ಖಂಡಿತ ಅಶ್ವಿನಿಯನ್ನೇ ಹುಡ್ಕೊಂಡು ಹೋಗಿ ಉತ್ಸಾಹಕನಾಗಿದ್ದಾನೆ, ಅದಕ್ಕೆ ಕಾರಣವನ್ನು ಹುಡುಕ್ತಿದ್ದಾನೆ ಎಂಬುದು ತಕ್ಷಣವೇ ತಿಳಿದು ಹೋಯಿತು. ಇದರಿಂದ ತೀವ್ರ ಅಸಮಾಧಾನಗೊಂಡ ಅವಳು ತಕ್ಷಣವೇ ಸುಹಾಸ್ನ ಕೈ ಹಿಡಿದು ಕಪಟ ನಗುವಿನೊಂದಿಗೆ, ಸುಹಾಸ್, ನಮ್ಮ ಕುಟುಂಬದೊಂದಿಗೆ ವ್ಯಾಪಾರ ಬಾಂಧವ್ಯ ಹೊಂದಿರುವಂತಹ ಕೆಲವೊಂದಷ್ಟು ಪ್ರಮುಖ ಹಿರಿಯ ಉದ್ಯಮಿಗಳು ಇಲ್ಲಿದ್ದಾರೆ ನೋಡು, ನೀನು ಇಲ್ಲೇ ಇರುವಾಗ ಅವರ ಬಳಿ ಹೋಗಿ ಮಾತನಾಡಿಸಿ ಬರುವುದು ಖಂಡಿತ ಸೂಕ್ತ ಅಂತ ಹೇಳ್ತಾಳೆ. ಸುಹಾಸ್ ಅವಳು ತೋರಿಸಿದ ದಿಕ್ಕಿನಲ್ಲಿ ನೋಡ್ತಾನೆ. ಅಲ್ಲಿ ವರ್ಮಾ ಗ್ರೂಪ್ನೊಂದಿಗೆ ಹಳೆಯ ಒಡನಾಟವಿದ್ದಂತಹ ಕೆಲವೊಂದಷ್ಟು ಹಿರಿಯ ವ್ಯಕ್ತಿಗಳಾಗಿದ್ದರು. ಕೆಲವು ಸೆಕೆಂಡುಗಳ ಹಿಂಜರಿಕೆಯ ನಂತರ ಅವನು ತಾಯಿಯ ಮಾತನ್ನು ಮೀರಲಾಗದೆ ಒಪ್ಪಿಕೊಳ್ತಾನೆ. ಗಾಯತ್ರಿ ತಕ್ಷಣವೇ ಕಾವ್ಯಾಳ ಕಡೆಗೆ ಕಣ್ಣು ಮಿಟುಕಿಸ್ತಾಳೆ. ಅದನ್ನು ಗ್ರಹಿಸಿದ ಕಾವ್ಯ, ನನಗೂ ಆ ಹಿರಿಯರೆಲ್ಲ ಚೆನ್ನಾಗಿ ಗೊತ್ತು ಅತ್ತೆಯವರೇ, ನಾನು ಕೂಡ ಬಂದು ಅವರನ್ನು ಭೇಟಿ ಆಗ್ತೇನೆ ಅಂತ ಹೇಳಿ ನಗುತ್ತಾ ಸುಹಾಸ್ನನ್ನು ಹಿಂಬಾಲಿಸಿದ್ಲು. ಸುಹಾಸ್ ಕಠಿಣವಾಗಿ ಉಬ್ಬುಗಂಟಾಗ್ತಾನೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವಳನ್ನು ಓಡಿಸಲು ಯಾವುದೇ ಸೂಕ್ತ ಕಾರಣವಿಲ್ಲದೆ ಕಾರಣ ಅವನು ಬೇರೆ ದಾರಿ ಇಲ್ಲದೆ ಮೌನವಾಗಿ ಮುನ್ನಡಿತಾನೆ. ಅವನು ಬೇರೆ ದಾರಿ ಇಲ್ಲದೆ ಕಾವ್ಯಾಳನ್ನು ತನ್ನೊಂದಿಗೆ ಬರಲು ಬಿಡ್ತಾನೆ. ಹೊರಗಿನ ಪ್ರಪಂಚಕ್ಕೆ ಮತ್ತು ಅಲ್ಲಿದ್ದ ಸಾರ್ವಜನಿಕರಿಗೆ ಅವರಿಬ್ಬರು ಅತ್ಯಂತ ಸುಂದರ ಹಾಗೂ ಆದರ್ಶ ದಂಪತಿಗಳಂತೆ, ಮುಂದೆ ಮದುವೆಯಾಗುವವರಂತೆ, ಭಾವಿ ಗಂಡ ಹೆಂಡತಿ ಥರ ಕಾಣ್ತಾ ಇದ್ದರೂ ಇನ್ನೊಂದೆಡೆ ಈ ಜೋಡಿಯನ್ನು ನೋಡಿ ಮನಸ್ಸಿನಲ್ಲೇ ಸಡಗರ ಪಡ್ತಾ ಇರುವಂಥ ಪವಿತ್ರ ಪ್ರಶಾಂತವಾದ ಮೂಲೆಯಲ್ಲಿ ಒಬ್ಬಂಟಿಯಾಗಿ ಕುಳಿತಿರುವಂಥ ಅಶ್ವಿನಿಯ ಕಡೆಗೆ ತನ್ನ ದೃಷ್ಟಿಯನ್ನು ತಿರುಗಿಸಿ ನೋಡ್ತಾ ಇದ್ದಾಳೆ. ಅವಳ ಹಾವ ಭಾವ, ಮುಖದ ಲಕ್ಷಣ, ಕಣ್ಣೋಟ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾಳೆ ಪವಿತ್ರ. ಸಂಪೂರ್ಣ ತೃಪ್ತಿಯಿಂದ ಅಲ್ಲಿದ್ದ ಪ್ರಮುಖ ಹಿರಿಯರಿಗೆ ಸಣ್ಣದೊಂದು ನೆಪ ಹೇಳಿ ಅವಳು ಅಶ್ವಿನಿಯಿಂದ ಕಡೆಗೆ ಹೆಜ್ಜೆ ಹಾಕ್ತಾಳೆ. ಏನು ಡಾಕ್ಟರ್ ಅಶ್ವಿನಿ, ಎಲ್ಲರನ್ನ ಬಿಟ್ಟು ಇಲ್ಲಿ ಒಬ್ಬಂಟಿಯಾಗಿ ಬಂದು ಕುಳಿತಿದ್ದೀರಲ್ಲ ಅಂತ ವ್ಯಂಗ್ಯವಾಗಿ ಕೇಳಿದ್ಲು. ಅಷ್ಟೊತ್ತಿಗಷ್ಟು ಅಶ್ವಿನಿ ಆ ಗದ್ದಲದಿಂದ ದೂರವಾಗಿ ವಿಶ್ರಾಂತಿ ಪಡೆಯಲು ಒಂದು ಶಾಂತವಾದ ಮೂಲೆಯನ್ನು ಕಂಡುಕೊಂಡು ಕುಳಿತಿದ್ದಾಳೆ. ಆದರೆ ಆ ಕ್ಷಣದಲ್ಲಿ ಅವಳ ಮನಸ್ಸು ಗೊಂದಲ ಮತ್ತು ಆಲೋಚನೆಗಳಲ್ಲಿ ಮುಳುಗಿದ್ದಾಗ ಪವಿತ್ರಳ ಈ ಕೀಟಲೆಯ ಹಾಗೂ ದ್ವೇಷದ ಪ್ರಶ್ನೆ ಅವಳ ಕಿವಿಗೆ ಬಿತ್ತು. ಅವಳು ತಲೆ ಎತ್ತಿ ನೋಡಿದಾಗ ಪವಿತ್ರ ತನ್ನ ಮುಂಭಾಗದಲ್ಲಿ ಅತ್ಯಂತ ದುರಹಂಕಾರದಿಂದ ನಿಂತಿದ್ಲು. ಅವಳನ್ನು ಕಂಡ ತಕ್ಷಣವೇ ಅಶ್ವಿನಿಗೆ ತೀವ್ರ ಕಿರಿಕಿರಿಯಾಗಿ ತನ್ನ ಹುಬ್ಬುಗಳನ್ನು ಸುಕ್ಕುಗಟ್ಟಿಸ್ಕೊಂಡ್ಳು. ಸ್ವಲ್ಪ ಸಮಯದ ಹಿಂದಷ್ಟೇ ಸುಹಾಸ್ ಮತ್ತು ಕಾವ್ಯ ಇಡೀ ಸೊಸೈಟಿಯ ಮುಂದೆ ಒಬ್ಬರಿಗೊಬ್ಬರು ಸೂಕ್ತವಾದ ಜೋಡಿ ಎಂಬಂತೆ ಪವಿತ್ರ ಮಾತಾಡ್ತಾ ಇದ್ಲು. ಸ್ಪಷ್ಟವಾಗಿ ಅವಳು ಆ ಮಾತುಗಳನ್ನು ತನಗೆ ಕೇಳಿಸಲೆಂದೇ ಹಾಡಿದ್ಲು ಎಂಬುದು ಅಶ್ವಿನಿಗೆ ತಿಳಿದಿತ್ತು. ಆದರೆ ಜನಸಂದಣಿಯನ್ನು ತೊರೆದು ದೂರ ಬಂದ ನಂತರವೂ ಪವಿತ್ರ ತನ್ನನ್ನು ಹುಡುಕೊಂಡು ಇಲ್ಲಿಯವರೆಗೆ ಬರ್ತಾಳೆ ಎಂದು ಅಶ್ವಿನಿ ಕೂಡ ಎಂದಿಗೂ ಭಾವಿಸಿರಲಿಲ್ಲ.
ಆದರೆ ಪವಿತ್ರ ಅಶ್ವಿನಿಯ ಮುಖದಲ್ಲಿದ್ದಂತಹ ಒಂದು ಕಿರಿಕಿರಿ ಅಸಮಾಧಾನವನ್ನು ಸ್ವಲ್ಪವೂ ಗಮನಿಸಲಿಲ್ಲ. ಬದಲಾಗಿ ಸಭಾಂಗಣದ ಮಧ್ಯಭಾಗದಲ್ಲಿ ನೆರೆದಿದ್ದಂತಹ ಗಣ್ಯರ ಗುಂಪಿನಲ್ಲಿ ನಿಂತಿರುವಂತಹ ಸುಹಾಸ್ ಮತ್ತು ಕಾವ್ಯಾಳನ್ನು ಅಶ್ವಿನಿಗೆ ತೋರಿಸುತ್ತಾ ಅಣಕಿಸುವಂತೆ ಸನ್ನೆಯನ್ನು ಕೂಡ ಮಾಡಿದ್ಲು. ನೋಡಿದ್ರಾ ಡಾಕ್ಟರ್ ಅಶ್ವಿನಿ, ಸುಹಾಸ್ ಮತ್ತು ಕಾವ್ಯ ಒಬ್ಬರಿಗೊಬ್ಬರು ಎಷ್ಟು ಅಚ್ಚುಕಟ್ಟಾಗಿ ಹೊಂದಿಕೊಳ್ತಾರೆ. ಅವರಿಬ್ಬರು ಒಬ್ಬರಿಗೊಬ್ಬರು ಹುಟ್ಟಿದ ಜೋಡಿ ಎಂದೇ ಸಮಾಜ ಭಾವಿಸ್ತದೆ. ಅದಿರಲಿ, ನಿಮ್ಮನ್ನು ನೀವು ಏನಂತ ಭಾವಿಸಿದ್ದೀರಿ? ಈಗಲಾದರೂ ಅವರನ್ನು ನೋಡಿ ನಿಮಗೂ ಅಸೂಯೆಯಾಗ್ತಿದೆಯೇ? ಸಮಾಜದಲ್ಲಿ ನಿಮ್ಮ ನಿಜವಾದ ಸ್ಥಾನ ಏನೆಂದು ಈಗಲಾದರೂ ನಿಮಗೆ ಅರ್ಥ ಆಗ್ತಾ ಇದೆಯೇ? ನೀವು ಯಾವುದೇ ರೀತಿಯಿಂದಲೂ ಯಾವುದೇ ಕೋನದಿಂದ ನೋಡಿದರೂ ಕೂಡ ನಮ್ಮ ಸುಹಾಸ್ಗೆ ಸಂಪೂರ್ಣವಾಗಿ ಅನರ್ಹರು ಎಂದು ಪವಿತ್ರ ಅಹಂಕಾರದ ಗೇಲಿ ಮಾಡಿದ್ಲು. ನಿನ್ನಂತಹ ವೇಸ್ಟ್ ಬಾಡಿ ಅನರ್ಹಳಿಗಿಂತ ಅವನಿಗೆ ನಿಮ್ಮ ಕಾವ್ಯಾಳೆ ಸರಿಯಾದ ಜೋಡಿ ಎಂದು ಪವಿತ್ರ ಅಹಂಕಾರದಿಂದ ಚುಚ್ಚಿದ್ಲು. ಅದನ್ನು ಕೇಳಿದ ಅಶ್ವಿನಿಗೆ ತನ್ನ ನಗುವನ್ನೇ ತಡೆಯೋಕ್ಕಾಗಲಿಲ್ಲ. ಅವಳು ಗಟ್ಟಿಯಾಗಿ ನಕ್ಕು ಬಿಟ್ಲು. ಪವಿತ್ರ ತನ್ನ ಉಬ್ಬುಗಳನ್ನು ಕೆಂಡದಂತೆ ಸುಕ್ಕುಗಟ್ಟಿಸುತ್ತಾ, ಇದರಲ್ಲಿ ನಗುವುದಕ್ಕೆ ಏನಿದೆ ಅಷ್ಟೊಂದು ಎಂದು ಕೋಪದಿಂದ ಕೇಳಿದ್ಲು. ಅಶ್ವಿನಿ ಆ ಮಾತನ್ನು ಕಿಂಚಿತ್ತು ಗಂಭೀರವಾಗಿ ತೆಗೆದುಕೊಳ್ಳದೆ ತನ್ನ ಭುಜಗಳನ್ನು ನಯವಾಗಿ ಕುಗ್ಗಿಸಿದ್ಲು. ಏನಿಲ್ಲ, ಇನ್ನೊಬ್ಬರು ಜೀವನದ ವಿಷಯದಲ್ಲಿ ಈ ಮಟ್ಟದ ಗಂಭೀರ ಅನುಯಾಯಿಯನ್ನು, ಈ ರೀತಿ ತಲೆ ಕೆಡಿಸ್ಕೊಳ್ಳೋರನ್ನು, ಮೂಗು ತೋರಿಸೋರನ್ನು ನೋಡುವುದು ನಿಜಕ್ಕೂ ನನಗೆ ತುಂಬ ಅಚ್ಚರಿಯನ್ನು ಉಂಟು ಮಾಡ್ತಿದೆ ಬಿಡಿ. ನಿಮಗೇನು ಮಾಡೋಕ್ಕೆ ಕೆಲಸನೇ ಇಲ್ವೇ? ಅನುಯಾಯಿಯೇ? ಪವಿತ್ರ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡ್ಳು. ಅವಳು ಚೇತರಿಸಿಕೊಳ್ಳುವಷ್ಟರಲ್ಲಿ ಅವಳ ಮುಖಾನೇ ಕೋಪದಿಂದ ಫುಲ್ಲು ಕೆಂಪಗಾಗೋಯಿತು. ಅವಳು ಅಶ್ವಿನಿಯ ಹತ್ತಿರಕ್ಕೆ ಬಂದು ಹಲ್ಲು ಕಡಿಯುತ್ತಾ, ನೀನು ಯಾರನ್ನ ಅನುಯಾಯಿ ಅಂತ ಕರಿತಿದ್ದೀಯಾ ಅಂತ ಆರ್ಭಟಿಸಿದ್ಲು. ಅಶ್ವಿನಿ ತಕ್ಷಣವೇ ಸೋಫಾದಿಂದ ಎದ್ದು ನಿಂತು ಅತ್ಯಂತ ಶಾಂತ ಹಾಗೂ ಗಂಭೀರ ಧ್ವನಿಯಲ್ಲಿ ಉತ್ತರಿಸ್ತಾಳೆ, ನಿಮ್ಮನ್ನಲ್ಲದೆ ನಾನಿಲ್ಲಿ ಬೇರೆ ಯಾರೊಂದಿಗೂ ಮಾತಾಡ್ತಾ ಇದ್ದೇನೆ ಹೇಳಿ? ದಯವಿಟ್ಟು ನನ್ನ ಮುಂದೆ ಬಂದು ಈ ರೀತಿ ಬಡಾಯಿ ಕೊಚ್ಕೊಳ್ಳುವಂಥದ್ದನ್ನು ತಕ್ಷಣವೇ ನಿಲ್ಲಿಸಿಬಿಡಿ. ಶ್ರೀಮತಿ ಪವಿತ್ರ, ಸುಹಾಸ್ ಯಾರೊಂದಿಗಾದರೂ ಕೂಡ ಅಥವಾ ಅವರು ಯಾರಿಗೇ ಹುಟ್ಟಿದ ಜೋಡಿಯಾಗಿದ್ದರೂ ಕೂಡ ಅದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧವಿರೋದೇ ಇಲ್ಲ. ಇದಲ್ಲದೆ ನನಗೆ ಆ ವಿಷಯದ ಬಗ್ಗೆ ಎಳ್ಳಷ್ಟು ಕಾಳಜಿಯೂ ಇಲ್ಲ. ನನಗೆ ಅದರ ಬಗ್ಗೆ ಚಿಂತಿಸುವಂತಹ ಅಗತ್ಯವೂ ಇಲ್ಲ. ನೀವು ಇದೇ ಮಾತನ್ನು ನನಗೆ ಸುಮಾರು ಹಲವು ಬಾರಿನೇ ಹೇಳಿದ್ದೀರಿ ಬಿಡಿ. ಆದರೆ ನಾನು ಎಂದಾದರೂ ಅದಕ್ಕಾಗಿ ಮುಖ ಗಂಟಾಕಿ ನಿಂತಿದ್ದಾನೆಯೇ? ಬೇಸರ ಮಾಡಿಕೊಂಡಿದ್ದೀನಿ? ಅಶ್ವಿನಿ ರಾಜಸಿಕವಾಗಿ ಎದ್ದು ನಿಂತಿದ್ದಿರಲು ಏನೋ ಪವಿತ್ರ ಆಗಿ ತನ್ನ ಕಣ್ಣುಗಳನ್ನು ಮುಂಭಾಗದಲ್ಲಿ ಆ ಮಹಿಳೆಯ ಪ್ರಭಾವ ಮತ್ತು ಆತ್ಮವಿಶ್ವಾಸ ತನ್ನನ್ನು ಸಂಪೂರ್ಣವಾಗಿ ಮೆಟ್ಟಿ ನಿಂತಿದೆ ಎಂಬ ಭಾವನೆ ಉಂಟಾಯಿತು. ಆತಂಕ ಹಾಗೂ ಅಂಜಿಕೆಯಿಂದ ಪವಿತ್ರ ಬಾಯಿ ತೆರಿತಾಳೆ. ಆದರೆ ಅವಳ ಗಂಟಲಿನಿಂದ ಒಂದು ಮಾತು ಹೊರಬರಲಿಲ್ಲ. ಅಶ್ವಿನಿ ನಯವಾದ ಮುಗುಳ್ನಗೆಯೊಂದಿಗೆ ಅವಳ ಹತ್ತಿರಕ್ಕೆ ಹೆಜ್ಜೆ ಹಾಕ್ತಾಳೆ. ಹಾಗಾಗಿ ಇನ್ನು ಮುಂದೆ ನನ್ನ ಮುಂದೆ ಬಂದು ನನಗೆ ಸಂಬಂಧವಿಲ್ಲದ ವ್ಯರ್ಥ ವಿಷಯಗಳ ಬಗ್ಗೆ ಮಾತಾಡುವುದನ್ನು ನಿಲ್ಲಿಸ್ಬಿಡಿ. ನೀವೆಷ್ಟು ಕಿರಿಕಿರಿ ಉಂಟು ಮಾಡ್ತಿದ್ದೀರಿ ಗೊತ್ತಾ? ಅಷ್ಟನ್ನು ಕಟುವಾಗಿ ಹೇಳಿ ಅಶ್ವಿನಿ ಹಿಂತಿರುಗಿ ನೋಡದೆ ಅವಳ ಪಕ್ಕದಲ್ಲೇ ಹಾದು ಹೋದ್ಲು. ಪವಿತ್ರಾಗೆ ತಾನು ಅನುಭವಿಸಿದ ಈ ಆಘಾತದಿಂದ ಪ್ರಜ್ಞೆಗೆ ಬರಲು ಬಹಳ ಸಮಯವೇ ಬೇಕಾಯಿತು. ಅವಳು ಚೇತರಿಸಿಕೊಂಡಾಗ ಅಶ್ವಿನಿ ತನಗೆ ನೀಡಿದಂತಹ ತೀಕ್ಷ್ಣವಾದ ಮಾತಿನ ಏಟಿಗೆ ಕೋಪದಿಂದ ಕುದಿದು ಹೋದ್ಲು. ಯಾಕಂದರೆ ಅವಳಿಗೆ ಯಾವುದೇ ಮತ್ತೆ ಮರುತ್ತರ ನೀಡೋಕ್ಕಾಗದೆ ಮೂಕ ವಿಸ್ಮಿತಳಾಗಿ ನಿಂತದ್ದು ಅವಳಿಗೆ ಮರ್ಯಾದೆ ಹೋದ ಕ್ಷಣ. ಅವಳಿಗೆ ಅಶ್ವಿನಿಯನ್ನು ತಕ್ಷಣವೇ ತರಾಟೆಗೆ ತೆಗೆದುಕೊಳ್ಬೇಕಾಗಿತ್ತು. ಆದರೆ ಅಷ್ಟರಲ್ಲಾಗಲೇ ಅಶ್ವಿನಿ ಅವಳ ದೃಷ್ಟಿಯಿಂದ ಸಂಪೂರ್ಣವಾಗಿ ಟಕ್ಕರ್ ಕೊಟ್ಟು ಕಣ್ಮರೆಯಾಗಿ ಹೋಗಿದ್ಲು. ಪವಿತ್ರಳ ಆ ವ್ಯರ್ಥ ಗುಣಗಾಟವನ್ನು ಇನ್ನು ಮುಂದೆ ಕೇಳಲು ಇಷ್ಟವಿಲ್ಲದ ಅಶ್ವಿನಿ ಬೇಗನೆ ಅಲ್ಲಿಂದ ಸಾಗಿ ಹೋಗ್ತಾಳೆ. ನಿಜವೆಂದರೆ ಮತ್ತೆ ಅಂತಹ ಚುಚ್ಚು ಮಾತುಗಳನ್ನು ಕೇಳಿದರೆ ತನ್ನ ತಾಳ್ಮೆ ಮೀರಿ ಹೇಗೆ ಪ್ರತಿಕ್ರಿಯಿಸಬೇಕು ಅಥವಾ ಏನು ಮಾಡಿಬಿಡ್ತೀನೋ ಅನ್ನೋ ಭಯ ಅವಳಿಗೆ ಆ ಕ್ಷಣದಲ್ಲಿ ಬಂತು. ಪವಿತ್ರ ಸಭಾಂಗಣದ ಪ್ರಶಾಂತ ಮೂಲೆಯನ್ನು ಹುಡುಕೊಂಡು ಬಂದಿದ್ದರಿಂದ ಅಶ್ವಿನಿಗೆ ಕುಳಿತುಕೊಳ್ಳಲು ಮತ್ತೊಂದು ಹೊಸ ಶಾಂತವಾದ ಸ್ಥಳವನ್ನು ಹುಡುಕುವುದು ಬಿಟ್ಟು ಬೇರೆ ದಾರಿಯೇ ಇರಲಿಲ್ಲ. ಈ ಬಾರಿ ಅವಳು ಪಾರ್ಟಿಯ ಮುಖ್ಯ ಜನಸಮೂಹಕ್ಕೆ ಸ್ವಲ್ಪ ಹತ್ತಿರದಲ್ಲೇ ಇದ್ದಂತಹ ಸೋಫಾವನ್ನು ಆಯ್ಕೆ ಮಾಡಿಕೊಂಡ್ಳು. ಕಾಕತಾಳೀಯವಾಗಿ ಆ ಸ್ಥಳವು ಸುಹಾಸ್ ನಿಂತಿದ್ದ ಜಾಗದ ನೇರ ಎದುರಿಗೆ ಇತ್ತು. ಅಶ್ವಿನಿ ಅಲ್ಲಿ ಬಂದು ಕುಳಿತ ಕ್ಷಣದಿಂದಲೇ ಸುಹಾಸ್ನ ಸಂಪೂರ್ಣ ಗಮನ ಮತ್ತೆ ಅವಳ ಮೇಲೆಯೇ ನಿಂತು. ಅಶ್ವಿನಿ ಆ ಹೊಸ ಸ್ಥಳದಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ವಿಶ್ರಾಂತಿ ಪಡೆಯಲು ಪ್ರಾರಂಭಿಸಿದ ಹಾಗೆ ಇದ್ದಕ್ಕಿದ್ದಂತೆ ಒಬ್ಬ ಆಕರ್ಷಕ ಪುರುಷನ ಆಕೃತಿ ಅವಳ ಮುಂದೆ ಬಂದು ನಿಲ್ಲುತ್ತೆ. ನಮಸ್ಕಾರ ಮೇಡಮ್, ನಿಮ್ಮನ್ನು ಭೇಟಿಯಾಗೋಕ್ಕೆ ಅತ್ಯಂತ ಸಂತೋಷವಾಗುತ್ತೆ. ನೀವು ನಗರದ ಯಾವ ಪ್ರಭಾವಿ ಮತ್ತು ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಸೇರಿದವರು ಅಂತ ನಾನು ತಿಳಿದುಕೊಳ್ಳಬಹುದೇ ಅಂತ ಹೇಳಿ ಒಬ್ಬ ಐ ಸೊಸೈಟಿಯ ಶ್ರೀಮಂತ ಸಂಭಾವಿತ ವ್ಯಕ್ತಿ ಅವಳೊಂದಿಗೆ ಅತ್ಯಂತ ಗೌರವದಿಂದ ತುಂಬ ಅಟ್ರಾಕ್ಟ್ ಆಗಿರೋ ಥರ ಮಾತಾಡ್ತಾ ಇದ್ದ. ಅಶ್ವಿನಿ ಒಂದು ಕ್ಷಣ ತಬ್ಬೆ ಬಾಗ್ತಾಳೆ. ನಂತರ ಸಣ್ಣದಾಗಿ ನಗುತ್ತಾ ಉತ್ತರಿಸ್ತಾಳೆ,
ಕ್ಷಮಿಸಿ, ನಾನು ಕೇವಲ ಒಬ್ಬ ವೈದ್ಯೆ ಮೀನ್ಸ್ ಡಾಕ್ಟರ್. ನಾನು ಯಾವುದೋ ದೊಡ್ಡ ಅಥವಾ ಶ್ರೀಮಂತ ಕುಟುಂಬಕ್ಕೆ ಸೇರಿದಂಥ ವ್ಯಕ್ತಿ ಖಂಡಿತ ಆಗಿಲ್ಲ. ಅದನ್ನು ಕೇಳಿ ಆ ಶ್ರೀಮಂತ ವ್ಯಕ್ತಿ ಒಂದು ಕ್ಷಣ ಸ್ತಬ್ಧನಾಗ್ತಾನೆ. ಆದರೆ ಅವಳಲ್ಲಿದ್ದ ದಿವ್ಯ ಕಳೆ ನಡವಳಿಕೆಗೆ ಬೆರಗಾಗಿ ಅವನು ಬೇಗನೆ ಮುಗುಳ್ನಕ್ಕು ಹೇಳ್ತಾನೆ, ಹೋ ಹೌದಾ, ನಿಮ್ಮ ಈ ಒಂದು ರಾಯಲ್ ಭಂಗಿ ನಡವಳಿಕೆಯನ್ನು ನೋಡಿದಾಗ ನೀವು ಖಂಡಿತ ಯಾವುದೋ ಒಂದು ದೊಡ್ಡ ರಾಜಮನೆತನ ಅಥವಾ ಪ್ರಭಾವಿ ಕುಟುಂಬದಿಂದ ಬಂದವರೇ ಆಗಿರ್ತೀರಿ ಅಂತ ಹೇಳಿ ಭಾವಿಸಿದ್ದೆ. ನಿಮ್ಮ ಸರಳತೆಗೆ ನನ್ನ ಧನ್ಯವಾದಗಳು, ನಿಮಗೆ ಶುಭ ಹಾರೈಸ್ತೇನೆ ಅಂತ ಹೇಳಿ. ಅದು ತಪ್ಪು ತಿಳಿಬೇಡಿ, ನಿಮ್ಮ ರಾಜಸಿಕ ಬಂದಿ ಮತ್ತು ನಡವಳಿಕೆಯನ್ನು ನೋಡಿದಾಗ ಹಾಗೆ ನೀವು ಮಿಸ್ಟರ್ ಜಯಂತ್ ಜೊತೆ ಅಷ್ಟು ಅನ್ಯೋನ್ಯವಾಗಿ ಮಾತಾಡ್ತಾ ಇದ್ದಾಗ, ಅವರ ಜೊತೆಯಲ್ಲಿ ನಿಂತಿದ್ದಾಗ ನಾವು ಅಂದುಕೊಂಡ್ವಿ ಬಹುಶಃ ಇವರು ಯಾವುದೋ ಪ್ರಭಾವಿ ಕುಟುಂಬದಿಂದ ಬಂದವರೇ ಮತ್ತು ಇವರಿಗೆ ಬಹಳ ಬೇಕಾದವರೇ ಇರಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಅವರ ನಡುವೆ ನೀವು ನಿಂತಿದ್ದಾಗ ತುಂಬ ಪ್ರಭಾವಿ ಕುಟುಂಬದವ್ರ ಥರ ಕಾಣ್ತಿದ್ರಿ. ನಮಗೆ ಪರಿಚಯವಾಗುವ ಅದೃಷ್ಟ ಸಿಗ್ತದೆಯೇ ಮೇಡಮ್? ಬಹುಶಃ ನೀವು ಈ ಒಂದು ಸಮಾರಂಭಕ್ಕೆ ಬಂದಿದ್ದೀರಾ ಅಂದರೆ ತುಂಬ ಬೇಕಾದವರೇ ಆಗಿರ್ತೀರಿ ಅಂತ ನಾನು ಭಾವಿಸ್ತೇನೆ. ನಾವು ಖಂಡಿತ ಒಳ್ಳೆಯ ಸ್ನೇಹಿತರಾಗಬಹುದೇ. ನೀವು ದೊಡ್ಡ ಕುಟುಂಬದವರಾಗಲಿಲ್ಲ ಅಂದರೆ ಏನಾಗಬಹುದು, ಆದರೆ ನಿಮ್ಮ ಈ ಗುಣ, ನಡತೆ, ಗಂಭೀರ ಒಂದು ನಡಿಗೆ ನನ್ನನ್ನು ಬಹಳ ಮೋಹ ಮಾಡಿಬಿಟ್ಟಿದೆ. ನನ್ನ ಸ್ನೇಹಿತರಂತೂ ನಿಮ್ಮನ್ನು ಆಗಿನಿಂದ ವೀಕ್ಷಿಸ್ತಾನೇ ಇದ್ದರು. ನೀವು ನಡೆಯುವ ಶೈಲಿ, ಮಾತನಾಡುವ ಶೈಲಿ, ಆ ಒಂದು ಭಂಗಿ ಎಲ್ಲರನ್ನೂ ಕೂಡ ಫ್ಲ್ಯಾಟ್ ಮಾಡಿಬಿಟ್ಟಿದೆ. ಹಾಗಾಗಿ ನಾನು ನಿಮ್ಮನ್ನು ಒಬ್ಬ ಒಳ್ಳೆಯ ಸ್ನೇಹಿತೆಯಾಗಿ ನನ್ನ ಜೊತೆಯಲ್ಲಿ ಅಂದರೆ ಮೀನ್ಸ್ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂತ ಸ್ಟ್ರೈಟಾಗಿ ಹೇಳಿಬಿಡ್ತಾನೆ. ಈ ಕಡೆ ಯಾವುದೋ ಒಬ್ಬ ಅಪರಿಚಿತ ಹುಡುಗ ಮತ್ತು ತನ್ನ ಮಾಜಿ ಹೆಂಡತಿಯಾಗಿರುವಂತಹ ಈಕೆ ಮಾತಾಡ್ತಾ ಇರೋವಂಥದ್ದನ್ನು ಯಾವುದೋ ಒಂದು ದಪ್ಪದಾಗಿ ಕಣ್ಣನ್ನು ಬಿಟ್ಕೊಂಡು ತುಂಬ ಕೋಪದಲ್ಲಿ ವೀಕ್ಷಣೆ ಮಾಡ್ತಾನೆ ಇದ್ದಾರೆ ಹಿಂದೆ. ತನ್ನ ಹೆಂಡತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಅದರಲ್ಲೂ ಕೈ ಕುಲ್ಕೊಂಡು ನಗಾಡ್ತಾ ಮಾತಾಡ್ತಾ ಇರೋವಂಥದ್ದನ್ನು ಈ ಕಡೆ ಸುಹಾಸ್ಗೆ ತಡೆಯೋಕ್ಕೂ ಆಗ್ತಾಯಿಲ್ಲ ಅಥವಾ ಅವರ ಮುಂದೆ ಹೋಗಿ ಅದನ್ನು ಆಕ್ಷೇಪಣೆಯನ್ನು ವ್ಯಕ್ತಪಡಿಸೋಕ್ಕೂ ಆಗ್ತಾಯಿಲ್ಲ. ಆತ ಕೂಡ ತುಂಬ ಪ್ರಭಾವಿ ವ್ಯಕ್ತಿ. ಈಕೆಯನ್ನು ಪ್ರಶ್ನೆ ಮಾಡುವಂತಿಲ್ಲ, ಆತನನ್ನು ಪ್ರಶ್ನೆ ಮಾಡುವಂತಿಲ್ಲ. ನೂರಾರು ಜನರು ಅವರಿಬ್ಬರನ್ನೇ ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಯಾರೋ ಒಬ್ಬೊಬ್ಬರು ನೋಡಿದಾಗ ಅವರಿಬ್ಬರು ಕಪಲ್ಸ್ಗಳಿರಬಹುದಾ ಅನ್ನೋ ಥರನೂ ನೋಡ್ತಾ ಇದ್ರು. ಇವರಿಬ್ಬರ ಈ ಒಂದು ನಡುವಿನ ಸಂಬಂಧವನ್ನು ನೋಡ್ತಿದ್ದಾಗ ಅವನಿಗೆ ಎಲ್ಲಿಲ್ಲದ ಹೊಟ್ಟೆಯುರಿ ಶುರುವಾಯಿತು. ಇದನ್ನು ಕಾವ್ಯ ಕೂಡ ದೂರದಿಂದ ವೀಕ್ಷಣೆ ಮಾಡ್ತಾನೆ ಇದ್ಲು. ಇವಳು ಎಲ್ಲೇ ಹೋದರೂ ಕೂಡ ಎಂತಹದ್ದಾದರೂ ಒಬ್ಬ ಒಳ್ಳೆ ಅಥವಾ ದುಡ್ಡಿರೋಂಥ ವ್ಯಕ್ತಿಯನ್ನು ಕೈಗೆ ಹಾಕೊಂಡ್ಬಿಡ್ತಾಳಲ್ವಾ. ಹೇಗಾದರೂ ಆಗಲಿ ಸುಹಾಸನನ್ನು ಬಿಟ್ಟು ಈ ವ್ಯಕ್ತಿಯನ್ನೇ ಮದುವೆಯಾಗಿ ನನ್ನ ಲೈಫ್ನಿಂದ ದೂರ ಹೋಗ್ಬಿಟ್ರೆ ಸಾಕು ಅಂತ ಅವಳು ಕೂಡ ಮನಸ್ಸಿನಲ್ಲೇ ಯೋಜನೆಯನ್ನು ಮಾಡ್ತಾಯಿದ್ಲು. ಈ ಕಡೆ ಪವಿತ್ರ ತನಗಾದ ಅವಮಾನವನ್ನು ಬಂದು ಕಾವ್ಯಾಳ ಬಳಿ ಹೇಳ್ತಾ ಇದ್ದಾಗ ಕಾವ್ಯಾಳು ಕೂಡ ಅದಕ್ಕೆ ಏನು ಉತ್ತರಿಸಲಾಗದೆ ಮೌನವಾಗಿ ಹೋಗ್ತಾಳೆ. ಮುಂದುವರೆದ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.